ಇವತ್ತು ನಾವು ಮಳವಳ್ಳಿ ತಾಲೂಕಿನ ಪ್ರಾಥಮಿಕ ಮತ್ತು ಪ್ರೌಢ ಶಾಲೆಯ ಶಿಕ್ಷಕರು ತಾಲೂಕು ಕೇಂದ್ರದಲ್ಲಿ ಸಭೆಯನ್ನು ಸೇರಿದ್ದೀವಿ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 42,000 ಜನ ಅತಿಥಿ ಶಿಕ್ಷಕರು ಶಾಲೆಗಳಲ್ಲಿ ಪ್ರಾಥಮಿಕ ಮತ್ತು ಪ್ರೌಢ ಶಾಲೆಗಳಲ್ಲಿ ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದೀವಿ. ಕಾಯಂ ಶಿಕ್ಷಕರಿಗೆ ಸರಿಸಮನಾಗಿ ಕೆಲಸವನ್ನು ಮಾಡ್ತಾ ಇದ್ದು ಸಹ ನಮಗೆ ಸರ್ಕಾರ ನಮ್ಮ ಬೇಡಿಕೆಗಳ ಬಗ್ಗೆ ಗಮನವನ್ನು ಇದುವರೆಗೂ ಸಹ ಕೊಟ್ಟಿಲ್ಲ. ನಾವು ಸುಮಾರು ವರ್ಷಗಳಿಂದ ಸುಮಾರು ಒಂದು 10 ವರ್ಷ 12 ವರ್ಷಗಳಿಂದಲೂ ಕೂಡ ಕೆಲಸವನ್ನು ಮಾಡ್ತಾ ಬರ್ತಾ ಇದ್ದೀವಿ. ಅದು ಕಾಯಂ ಶಿಕ್ಷಕರಿಗೆ ಬೇಕಾದಷ್ಟು ಸವಲತ್ತುಗಳನ್ನು ಸರ್ಕಾರ ಕೊಟ್ಟಿದೆ. ಅದೇ ಕಾಯಂ ಶಿಕ್ಷಕರಿಗೆ ಸರಿಸಮನಾಗಿ ನಾವು ಕೆಲಸ ಮಾಡ್ತಿದ್ರು ಕೂಡ ನಮಗೆ ಯಾವುದೇ ಬೇಡಿಕೆಗಳನ್ನು ಕೂಡ ಸರ್ಕಾರ ನೆರವೇರಿಸ್ಕೊಡ್ತಾ ಇಲ್ಲ. ಇದನ್ನು ಮಾನ್ಯ ಮುಖ್ಯಮಂತ್ರಿಗಳು ಗಮನಿಸ್ಕೊಳ್ಬೇಕು. ಜೊತೆಗೆ ಈ ವಿಚಾರದಲ್ಲಿ ಮಾಧ್ಯಮಗಳು ಸಹ ನಮ್ಮ ನೆರವಿಗೆ ನಮ್ಮ ಬೇಡಿಕೆಗಳು ಸಹ ಸರ್ಕಾರಕ್ಕೆ ಕೊಡ್ತಾ ಇದ್ದೀವಿ. ನಮ್ಮ ಬೇಡಿಕೆಗಳು ಈ ಥರ ಇದೆ. ಅತಿಥಿ ಶಿಕ್ಷಕರನ್ನು ನೇಮಕ ಮಾಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಈ ಹಿಂದೆ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಅತಿಥಿ ಶಿಕ್ಷಕರಿಗೆ ಮೊದಲ ಆದ್ಯತೆಯನ್ನು ಕೊಡಬೇಕು. ಇದು ನಮ್ಮ ಒಂದು ಪ್ರಮುಖ ಬೇಡಿಕೆ. ಸುಪ್ರೀಂ ಕೋರ್ಟ್ ಹೇಳಿಕೆ ಏನಪ್ಪ ಕೊಟ್ಟಿದೆ ಅಂತಂದರೆ ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ಕೊಡಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿಕೆಯನ್ನು ಕೊಟ್ಟಿದೆ. ಆದರೆ ಇವತ್ತು ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ಶಿಕ್ಷಣ ಇಲಾಖೆ ನಮಗೆ ಕೊಡ್ತಾ ಇಲ್ಲ. ಹೇಳೋದು ಮಾತ್ರ ಹೇಳಿಕೆಯಲ್ಲಿ ಸರಿಸಮನಾಗಿ ಕೆಲಸಕ್ಕೆ ಮಾತ್ರ ನಮ್ಮನ್ನು ಕರೀತಾ ಇದ್ದಾರೆ. ವೇತನದಲ್ಲಿ ನಮಗೆ ಗೌರವಧನ, ಅದು ಕಡಿಮೆ ಗೌರವಧನವನ್ನು ಕೊಡ್ತಾ ಇದ್ದಾರೆ. ಯಾವತ್ತು ಸರ್ಕಾರಕ್ಕೆ ಯಾವತ್ತು ಜ್ಞಾನ ಬರ್ತದೋ ಅವತ್ತು ಮಾತ್ರ ಕೊಡ್ತಾ ಇದ್ದಾರೆ. ಇವತ್ತು ನಮ್ಮ ಕೆಲಸವನ್ನು ಮಾಡಿ 2ನೇ ಹಂತದ 4 ತಿಂಗಳುಗಳವರೆಗೂ ಸಹ ನಮಗೆ ಗೌರವಧನವನ್ನು ಕೊಟ್ಟಿಲ್ಲ. ನಮ್ಮ ಬದುಕು ಏನಾಗಬೇಕು? ಕಾಯಂ ಶಿಕ್ಷಕರಿಗೆ ಪ್ರತಿ ತಿಂಗಳು ಸಂಬಳವನ್ನು ಅವ್ರ ಖಾತೆಗೆ ಹೋಗ್ತಾ ಇರ್ತದೆ. ಅವ್ರಿಗೆ ಹೆಂಡತಿ ಮಕ್ಕಳು ಸಂಸಾರ ಅಂತಕ್ಕಂಥದ್ದು ಇರ್ತದೆ. ನಮಗೆ ಕುಟುಂಬ ಮನೆ ಮಕ್ಕಳು ಯಾರು ಕೂಡ ಇಲ್ವಾ? ಶಿಕ್ಷಣ ಸಚಿವರೇ, ಮುಖ್ಯಮಂತ್ರಿಗಳೇ, ನೀವು ಇದನ್ನು ಗಮನ ಹರಿಸಬೇಕು. ಪ್ರತಿ ತಿಂಗಳು ಕೊಡೋದಕ್ಕೆ ಏನು ಕಷ್ಟ ಇದೆ ನಿಮಗೆ? ನಾವೇನು ಬಿಟ್ಟು ಕೇಳ್ತಾ ಇಲ್ಲ ನಿಮ್ಮನ್ನು. ನಾವು ದುಡಿತಾ ಇದ್ದೀವಿ. ನಾವು ದುಡಿತಿರ್ತಕ್ಕಂಥ ಅಮೌಂಟನ್ನು ಕೊಡಿ ಅಂತ ಕೇಳ್ತಾ ಇದ್ದೀವಿ. ದಯಮಾಡಿ ಇದನ್ನು ನೀವು ಗಮನಿಸಬೇಕು. ಅದರ ಜೊತೆಗೆ ನಮಗೆ ಕೊಡ್ತಾ ಇರ್ತಕ್ಕಂಥದ್ದು ಗೌರವಧನ ಅಂತ ಕೊಡ್ತಾ ಇದ್ದಾರೆ. ಮಾಧ್ಯಮಿಕ ಶಾಲೆಗಳಿಗೆ 10,000 ಕೊಡ್ತಾ ಇದ್ದಾರೆ. ಪ್ರೌಢ ಶಾಲೆಗಳಿಗೆ 10,500 ರೂಪಾಯಿನ ಕೊಡ್ತಾ ಇದ್ದಾರೆ. ಇದು ಈ ಆಧುನಿಕ ಬದುಕಿನಲ್ಲಿ ಯಾವುದಕ್ಕೂ ಸಹ ಅದು ನಮಗೆ ಎಟ್ಕೋದಿಲ್ಲ. ಹಂಗಾಗಿ ನೀವು ತಿಂಗಳಿಗೆ ಕನಿಷ್ಠ ವೇತನ 25,000 ರೂಪಾಯಿನ ಕೊಡಬೇಕು. ಪ್ರತಿ